ಈಗ ಸಂಪುಟ ಪುನರ್ರಚನೆ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಯಾರು ಕೆಲಸ ಮಾಡಿಲ್ಲ ಅಂತವ್ರಿಗೆ ಕೈ ಬಿಡ್ತಾರೆ. ಸೊ ಆ ನಿಟ್ಟಿನಲ್ಲಿ ಚರ್ಚೆ ಆಯ್ತು. ಅಲ್ಲಿ ಯಾವುದು ಚರ್ಚೆ ಆಗಿಲ್ಲ. ನಡೀತಾ ಇದೆ ಸರ್ ಸರ್ಕಾರದ ಬದಲಾವಣೆ. ನೋಡಿ ಬೇರೆ ಬೇರೆಯವ್ರದ್ದು ಭಿನ್ನ ಅಭಿಪ್ರಾಯ ಇದೆ. ಒಬ್ರು ಈಗಿನ ಅವಶ್ಯಕತೆ ಎಲ್ಲ ಮುಂದೆ ಹೋಗ್ಲಿ ಅಂತಾರೆ, ಕೆಲವರು ಮಾಡ್ಬೇಕಂತಾರ. ಎಲ್ಲ ನಮ್ನಿ ಅದು ಅವ್ರವ್ರ ಇವು. ಕೆಲವ್ರನ್ನೇ ನಾವು ಆಗ್ಬೇಕು ಹೊಸವಾಗಿ ನಮಗೂ ಅವಕಾಶ ಕೊಡೋರು ಅವ್ರು ಹೇಳ್ತಾರೆ. ಕೆಲವ್ರನ್ನ ಕೈ ಬಿಡ್ರಿ ನಾವು ಸೀನಿಯರ್ದಿ ನಮ್ಮ ತಗೊಳಂತ ಹೇಳ್ತಾರ. ಇನ್ನು ಕೆಲವರೇ ಇನ್ನೊಂದ್ ಸ್ವಲ್ಪ ಮುಂದೆ ಹೋಗ್ಲಿ ಆಮಾಗ ಬಂದಂತಾರ. ಅವ್ರವ್ರ ಅಭಿಪ್ರಾಯ ವಿಚಾರ ಇದೆ. ಅಂತಿಮವಾಗಿ ಅಧ್ಯಕ್ಷರು CM ಹೈಕಮಾಂಡ್ ಡಿಸಿಷನ್ ತಗೋಬೇಕು, ನಾವು ತಗೊಳಕ್ಕಾಗಲ್ಲ. ಇತ್ತೀಚೆಗೆ ಒಂದು ಹೇಳಿಕೆ ಕೊಟ್ಟಿದ್ರು ಸರ್ ಅಂಬೇಡ್ಕರ್ ಗಾರ್ಡನ್ನಲ್ಲಿ ಅಧ್ಯಕ್ಷರ ನೇಮಕ ವಿಚಾರದಲ್ಲಿ. ಅದು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ವಿಶ್ಲೇಷಣೆ ಆಗ್ತಾ ಇದೆ. ಅದಕ್ಕೆ ಏನಾದ್ರು ಸ್ಪಷ್ಟೀಕರಣ? ಎಲ್ಲ ಸ್ಪಷ್ಟೀಕರಣ ಹೇಳಲ್ಲ. ಒಂದೇ ಹೆಸರು ಇದ್ದಾಗ ಅದ ಹೇಳ, ಇವ್ರದ ಒಂದೇ ಹೆಸರು, 2 ಹೆಸರು ಇಲ್ಲ. ಸೀನಿಯರ್ ಲೀಡರ್ ಹೆಸರು ಈಗ ನಾವು ಮಾಡಿದ್ವಿ ನಂತ ಕಳಿಸಿದ್ವಿ ನಿಂತ ಕಳಿಸಿ ಅನ್ನೋ ಪ್ರಶ್ನೆ ಇಲ್ಲ. ಒಂದೇ ಹೆಸರು ಇದ್ದ ಎಲ್ಲರೂ ಕೂಡಿ ಒಂದೇ ಕಳಿಸಿ ಅಂತಾರೆ. ಅಲ್ಲಿ ಭಿನ್ನಾಭಿಪ್ರಾಯ ಇಲ್ಲ. ಈ ಜಿಲ್ಲಾಧ್ಯಕ್ಷ ವಿಚಾರದಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇರದೇ ಇದ್ರೂ ಕೂಡ ನಿಮ್ ನಡುವೆ ಹೆಬ್ಬಾಳ್ಕರ್ ಅವ್ರ ನಡುವೆ ಭಿನ್ನಾಭಿಪ್ರಾಯ ಇದೆ ಅನ್ನುವಂಥದ್ದನ್ನ ಬಿಂಬಿಸುವಂತ ಕೆಲಸ ಆಗ್ತದೆ. ಅದಂಗ ಅವರು ಒಂದ್ ಹೆಸರು ಕೊಡ್ತಿರ್ ಮಾತ್ರ ಹೇಳಿದ್ರ ನಾವು ಅದೇ ಒಂದೇ ಹೆಸರು ಕಳ್ಸಿದ ಮೇಲೂ ಆ ರೀತಿ ಚರ್ಚೆಗಳನ್ನ ಹುಟ್ಟಾಕುವಂತದ್ದು ಎಷ್ಟು ಮಟ್ಟಿಗೆ ಸರಿ? ಯಾರ ಗೊತ್ತಿಲ್ಲ. ನಾವು ಕಳಿಸಿದ್ ಒಂದೇ ಅಲ್ಲ. ಹಿಂಗಾಗಿ ಅವರು ಮಾಡ್ಬೇಕಾದ್ರೆ ಅವ್ರು ಒಂದ್ ಹೆಸರು ಕೊಡ್ತಿಲ್ಲ, ಅವ್ರ ಕೊಟ್ಟಿಲ್ಲ. ಅವ್ರ ನಾವ್ ಯಾವ್ದು ಎಲ್ಲಾರು ಕೂಡ ಕಳಿಸಿದ್ವಿ. ಒಂದಕ್ಕೆ ಸಹಮತ ಎಲ್ಲಾರ್ದು ಇದ್ದಾರೆ. ಬೆಳಗಾವಿ ಮಹಾನಗರದ ಇತ್ತೀಚೆಗೆ ಮೂರ್ತಿ ವಿಷಯ ಸಂಬಂಧಪಟ್ಟಂತೆ ಒಂದು ವಾತಾವರಣ ಗೊಂದಲ ಕ್ರಿಯೇಟ್ ಆಗಿದೆ. ಗೊಂದಲ ಮಾಡ್ತಿದಾರ ಅವರು. ರೂಲಿಂಗ್ ಪಾರ್ಟಿ ಅವರು ಅದು ಇನ್ನೂ ಪೂರ್ಣಗೊಂಡಿಲ್ಲ, ಮುಂದಾಕ್ರಿ ಅಂತ ಅಲ್ಲಿ ಸ್ಥಳೀಯ ಮುಖಂಡರು ವಾದ್ರ. ಒಂದನೇದು ಮುಂದದು ನಾವು ಸುಪ್ರೀಂ ಕೋರ್ಟು ಸರ್ಕಾರ ಸ್ಪಷ್ಟವಾಗಿ ಬ್ಯಾನ್ ಮಾಡಿ ನಾವು ಯಾರು ಕೂಡ ಭಾಗವಹಿಸ್ಲಿಕ್ಕೆ ಬರೋಲ್ಲ. ಅಧಿಕೃತ ಪ್ರೋಟೋಕಾಲ ಇದನ್ನ ಚಾಪ್ಸಿ ಮಾಡ್ಲಿಕ್ಕೆ ಬರೋಲ್ಲ. ಅಲ್ಲಿ ಸ್ಥಳೀಯ ಶಾಸಕರು ನಾವೇನು ಮಾಡ್ತೀವಿ ಅಂತ ಅಲ್ಲಿ ಅವ್ರ ಗೊಂದಲ. ಇಲ್ಲಿ ಅದು ದುಡ್ಡು ಇರೋದು ಕಾರ್ಪೊರೇಷನ್ದು, ಪ್ರೋಟೋಕಾಲ್ ಮೇಂಟೈನ್ ಮಾಡಂತ ಇವರು ಯಾರ ಕಾರ್ಪೊರೇಷನ್ ಅವರು ಸರ್ಕಾರ ದುಡ್ಡ ಎಲ್ಲರದು ಲಿಸ್ಟ್ ಹಾಕಂತ ಹೇಳುದು. ಲಿಸ್ಟ್ ಹಾಕಲಿಕ್ಕೆ ಚಾಪ್ಸ್ಲಿಕ್ಕೆ ಬರೋಲ್ಲ. ಬಂದ್ರೆ ಅವ್ರ ಮ್ಯಾಗ ಕ್ರಿಮಿನಲ್ ಕೇಸ್ ಆಗ್ತದೆ ಎಲ್ಲರಿಗೂ. ಸೊ ಅದು ಕನ್ಫ್ಯೂಸ್ ಇದೆ. ಅದಕ್ಕೆ ಅವ್ರ ಮೇಯರ್ ಕಾರ್ಪೊರೇಷನ್ ಕಮಿಷನ್ ಹೇಳೋದು ಮುಂದಾಕ್ರಿ ಈಗ ಆಮ್ಯಾಗೆಲ್ಲ ಕುಂತು ಚರ್ಚೆ ಮಾಡಂತ. ಮತ್ತೆ ಇನ್ನೂ ಕೆಲಸನೂ ಪೂರ್ಣ ಆಗಿಲ್ಲ. ಅದು ಈಗ ನಾಳೆ ಕಾರ್ಯಕ್ರಮ ಅದು ಮುಂದಾಕ್ಲಿಕ್ಕೆ ಅವರು ಕಮಿಷನರ್ ಅವ್ರು ಲೆಟರ್ ಬರ್ತಾರೆ ಮೇಯರ್ ಅವ್ರಿಗೆ. ಅದೇನು ಮಾಡ್ತಾರೆ ಗೊತ್ತಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.